ಹಾಯ್ ನಮಸ್ಕಾರ ಸ್ಟೂಡೆಂಟ್. ನೀಟಿ ಮರು ಎಕ್ಸಾಮಲ್ಲಿ ಬರೆದಂಥ ವಿದ್ಯಾರ್ಥಿಗಳು ತಮ್ಮೊಂದು ಫಲಿತಾಂಶಕ್ಕೋಸ್ಕರ ಕಾಯ್ತಿದ್ರಿ. ಪಾರ್ಟ್ 2 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಡ್ತಿದ್ದೀನಿ. ನಿಮ್ಮೊಂದು ಫಲಿತಾಂಶವನ್ನು ಫಿಕ್ಸ್ಡ್ ಡೇಟ್ ಯಾವಾಗ ಯಾವ ಸಮಯಕ್ಕೆ ಬರುತ್ತೆ ಎಂದು ತಿಳಿಸ್ಕೊಡ್ತೀನಿ. ಹಾಗೆ ಫೈನಲಿಯಾಗಿ ಈಗಾಗಲೇ ನಿಮ್ಮದು ಫೈನಲ್ ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಸೊ ಎನ್ ಇ ಟಿ ಕಡೆಯವರು ಮೇ 3ನೇ ತಾರೀಕು ಒಳಗಾಗಿ ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದರು. ಹಾಗೆ ನೀವು ಎಕ್ಸಾಮನ್ನು ಬರೋಂಥ ವಿದ್ಯಾರ್ಥಿಗಳು ಜೂನ್ 21ಕ್ಕೆ ಮರು ಪರೀಕ್ಷೆನ ಕಂಡಕ್ಟ್ ಮಾಡಿಕೊಂಡ್ರು. ಸೊ ಮಾಡ್ಕೊಂಡ ನಂತರ ನಿಮಗೆ ಈ ಬಾರಿ ಎಕ್ಸಾಮ್ ಬರೆದಿರಲ್ಲ ಅದರೊಂದು ಫಲಿತಾಂಶವನ್ನು ಯಾವ ರೀತಿ ರಿಸಲ್ಟ್ ಅನ್ನೋದು ಬಿಡುಗಡೆ ಮಾಡ್ತಾರೆ ಯಾವ ದಿನಾಂಕಿಗೆ ಅಂತ ಪಾರ್ಟ್ 1 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದಿಲ್ಲ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಡಲಿದ್ದೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಸೊ ನೋಡಿ, ಸೊ MBBS ಮೆಡಿಕಲ್ ಸೀಟ್ ಕೂಡ ಈಗಾಗಲೇ ಯಾವ ದಿನಾಂಕಿಗೆ ಕಟ್ ಆಫ್ ನಡೆಯುತ್ತೆ, ಸೊ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಎಂದು ಈಗಾಗಲೇ ಕೆ ಇವರು ಒಂದು ಸಂಬಂಧಪಟ್ಟಂಥ ನಾವು NT ಕಡೆಯಿಂದ ಮಾಹಿತಿನ ಪಡ್ಕೊಂಡಿದ್ದೇವೆ. ಸೊ ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಆಪ್ಷನ್ ಎಂಟ್ರಿ ಎನೇಬಲ್ ಯಾವ ಮಾಡ್ತಾರೆ, NT ಕಡೆಯಿಂದ ಅಧಿಕೃತ ಮಾಹಿತಿ ಈ ವಾರದಲ್ಲಿ ಪ್ರಕಟಿಸ್ತಾರೆ. ಸೊ ಕೌನ್ಸಿಲಿಂಗ್ ಡೇಟ್ ಕೂಡ ಯಾವಾಗ ಆರಂಭವಾಗುತ್ತೆ ಅನ್ನೋದನ್ನ ನೋಡೋಣ. ಸೊ ವಿಡಿಯೋದಲ್ಲಿ ಎಲ್ಲ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೋಂಥ ಸ್ಟೂಡೆಂಟ್ಗಳು ಈಗಾಗಲೇ ಡಾಕ್ಯುಮೆಂಟ್ಸನ್ನ ರೆಡಿ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಇರ್ಬೋದು, ಅಡ್ಮಿಟ್ ಕಾರ್ಡ್, ಪ್ರವೇಶ ಪತ್ರ, ಹಾಗೆ ID ಪ್ರೂಫ್ ಬೇಕಾಗುತ್ತೆ, ಹಾಗೆ ಮಾರ್ಕ್ಸ್ ಶೀಟ್ ಬೇಕಾಗುತ್ತೆ, ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಒಂದು ಕಲೆಕ್ಟ್ ಮಾಡಿಕೊಂಡು ಸೊ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ನಿಮ್ಮದು ಕಾಲೇಜಿನ ಒಂದು ಸೀಟ್ ಪಡ್ಕೊಳ್ಳಿಕೊಳ್ಳಲು ಮೆಡಿಕಲ್ ಸೀಟ್ ಇರ್ಬೋದು, ಈ ವಿಧ ಸೀಟ್ಗಳನ್ನ ಪಡ್ಕೊಳ್ಬೇಕಾಗತ್ತೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ಕೇಳಿದ್ರು OMR ಸೀಟನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ. ಈಗಾಗಲೇ NTA ಕಡೆಯಿಂದ OMR ಸೀಟನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳನ್ನ ಫಿಲ್ಅಪ್ ಮಾಡಿಕೊಂಡು ಸರಿಯಾಗಿ ನೀವು ಫಿಲ್ಅಪ್ ಮಾಡಬೇಕಾಗತ್ತೆ. ಹಾಗೆ ಫಲಿತಾಂಶವನ್ನು ಜುಲೈ 15ನೇ ತಾರೀಕಿಗೆ NT ಕಡೆಯಿಂದ ಬಿಡುಗಡೆ ಮಾಡಲಿದ್ದಾರೆ. ಸೊ ವಿದ್ಯಾರ್ಥಿಗಳು ಫಿಕ್ಸ್ಡ್ ಡೇಟ್ ಆಗಿ ಅದು ಜುಲೈ 15ನೇ ತಾರೀಕಿಗೆ ಅಂತಿಮವಾಗಿ ಪ್ರಕಟಿಸ್ತಾರೆ. ಸೊ ಅಲ್ಲಿ ವಿದ್ಯಾರ್ಥಿಗಳು ವೇಟ್ ಮಾಡ್ಕೊಳ್ಳಿ. ಇಲ್ಲಿವಾಗಿ ನೀವು ಏನು ಮಾಡಿದ್ರೆ ಅಂದರೆ ಅಡ್ಮಿಟ್ ಕಾರ್ಡ್ ಮತ್ತು ಫೈನಲ್ ಕೀ ಆನ್ಸರ್ನ ನೋಡಿದ್ರಿ. ಸೊ ಕೀಯಿಂದ ನೀವು ಹೇಳಬೇಕಾದ್ರೆ ಪಾರ್ಟ್ 1 ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ಸೊ ಈಗಾಗಲೇ ನಿಮ್ಗೆ ಬ್ಯಾಂಕ್ ಡೀಟೇಲ್ಸನ್ನು ರೀಫಂಡ್ ಮಾಡಬೇಕಂತ ಹೇಳಿದ್ದೆ. ಸೊ ಅದನ್ನು ಕೂಡ ಮಾಡ್ಕೊಂಡ್ರೆ ಅಂತ ಹೇಳ್ಕೊಂಡಿರ್ತೀನಿ. ನಿಮ್ಮೊಂದು ಫಲಿತಾಂಶ ಡೇಟನ್ನು ಈಗಾಗಲೇ ಫಿಕ್ಸ್ ಮಾಡಿದೆ. ಸೊ ಜುಲೈ 15ನೇ ತಾರೀಕಿಗೆ ಫಲಿತಾಂಶವನ್ನು ಅಂತಿಮವಾಗಿ ಬಿಡುಗಡೆ ಮಾಡಿಕೊಂಡು 3 ದಿನದಲ್ಲಿ ಕೌನ್ಸಿಲಿಂಗ್ ಡೇಟನ್ನು ಆರಂಭಿಸಿದ ಕೂಡಲೇ ಆಪ್ಷನ್ಸ್ ಎಂಟ್ರಿ ಕೂಡ ಎನೇಬಲ್ ಆಗುತ್ತೆ. ಸೊ ಹಾಗೆ ಈ ಎಲ್ಲ ವಿದ್ಯಾರ್ಥಿ ಈಗಾಗಲೇ OMR ಸೀಟ್ ಅನ್ನೋದು ಎನೇಬಲ್ ಆಗಿದೆ. ಸೊ ಫಿಲ್ಅಪ್ ಮಾಡ್ಕೊಳ್ಳಿ ಸರಿಯಾಗಿ ಅಂತ ಹೇಳ್ತೀನಿ. ಹಾಗೆ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಇರ್ಬೋದು, ವಿವಿಧ ವಿದ್ಯಾರ್ಥಿಗಳಿಗೆ MBBS ಸ್ಟೂಡೆಂಟ್ಗಳಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾವೊಂದು ದಿನಾಂಕಿಗೆ ಒಂದು ಕಟ್ ಆಫ್ ಇರುತ್ತೆ, ಯಾವ ರೀತಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ 2026 ನೀಟ್ ಎಕ್ಸಾಮಿನ ಅಂತಂದು ಕಂಪ್ಲೀಟ್ ವಿವರಣೆಯನ್ನು ಯೂಟ್ಯೂಬ್ನಲ್ಲಿ ಹಲವಾರು ವೀಡಿಯೋಗಳು ನಿಮಗೆ ಸಿಗ್ತವೆ. ಸೊ ನೋಡಿಕೊಂಡು ನೀವು ಅದ್ರ ಬಗ್ಗೆ ಮಾಹಿತಿನ ಪಡ್ಕೋಬೋದು. ಸೊ ಇಂದಿನ ಟಾಪಿಕ್ನ ಇಲ್ಲೇ ಮುಗಿಸ್ತೀನಿ. ಒಂದು ವಿಡಿಯೋದಲ್ಲಿ ಹೆಚ್ಚಿನ ರೆಸ್ಪಾನ್ಸ್ ಬಂದಿರೋಂಥ ಕಾರಣದಿಂದ ನಿಮಗೆ ಈ ಮಾಹಿತಿನ ನಾನು ಕೊಟ್ಟಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ತಪ್ಪುಗಳು ತಿದ್ದುಪಡಿಗಳಿದ್ದರೆ ನಮಗೆ ಮಾಹಿತಿ ಕೊಟ್ಟರೆ ಅವುಗಳನ್ನು ನಾವು ಕರೆನ್ಸಲ್ ಮಾಡ್ಕೊತೀವಿ. ಸೊ ಅದಕ್ಕೆ ವಿದ್ಯಾರ್ಥಿಗಳು ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಮಾಹಿತಿನ ಕೊಡಬೇಕು. ಈ ವಿಡಿಯೋದಲ್ಲಿ ಏನೋ ತಪ್ಪಾಗಿದ್ದರೆ ಕಮೆಂಟ್ ಮೂಲಕ ಮಾಹಿತಿ ಕೊಟ್ಟು ನಮ್ಮನ್ನು ಸರಿಪಡಿಸಬೇಕಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.